ಫ್ರಮ್ ಐಲ್ಯಾಂಡ್. ಐಲ್ಯಾಂಡ್. ಸೌಟ್ಗಳೆಲ್ಲ ಇಡ್ತೀವಿ. ಅದೇ ಇನ್ನೊಂದು ಕಂಟೈನರಲ್ಲಿ ಚಾಕುಗಳು, ನೈಫು, ಪೀಲರು. ಇದು ಒಲೆ ಯಾವ ರೀತಿ ಇದೆ ನೋಡಿ, ಡಿಸೈನ್ ಯಾವ ರೀತಿ ಬರುತ್ತೆ, ಚೌಕ ಆಕಾರದಲ್ಲಿ ಬರ್ತಾ ಇದೆ. ಕೆಳಗಡೆ ಹೋಲಿದೆ, ಸೈಡಿಗೆ ಹೋಲಿದೆ ಅಲ್ವಾ. ಇದಕ್ಕೆ ಒಂದು ಹೆಸರು ಕೂಡ ಕೊಟ್ಟಿದ್ದಾರೆ, ರಾಕೆಟ್ ಸ್ಟವ್ ಅಂತಾರೆ ಇದಕ್ಕೆ. ಪ್ಲೇಟ್ ವಾಶ್ ಮಾಡೋದು ಇಲ್ಲಿ ಸಾಧನ ಫಾರೆಸ್ಟಲ್ಲಿ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ಈ ರೀತಿ ನೋಡಿ, ಇಲ್ಲಿ 3 ಕಂಟೈನರ್ ಇದೆ, 1 2 3. ಇದು ಒಂದು ದೊಡ್ಡದಿದೆ ಅಲ್ವಾ. ಅದರ ಫಸ್ಟಿಗೆ ಏನು ಮಾಡ್ತೀವಿ ನಾವು ಅಂದರೆ, ಇದರಲ್ಲಿ ಅದ್ಬಿಟ್ಟು ಪ್ಲೇಟನ್ನು ಮೇಲೆ ತೆಗಿಬೇಕು. ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಇದಿರುತ್ತಲ್ಲ, ಆ್ಯಶ್ ಅಂತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೂದಿ ಅಂತೀವಿ ನಾವು. ಬೂದಿ ಅಂತ ಏನಂತೀವೋ ಅದು. ಇಲ್ಲಿ ನಾರಿಂದ ಅದು ಕೂಡ ವೇಸ್ಟ್ ಮಾಡಲ್ಲ, ಅದ್ರ ಗುಂಜನ್ನು ಎಲ್ಲಿಡ್ತಾರೆ ಅದನ್ನು ಈ ರೀತಿ ಎಲ್ಲ ಕಡೆಗೂ ಹಚ್ತೀವಿ ನಾವು. ಇದು ಕಿಚನ್. ಇಲ್ಲೇ ಎಲ್ಲದು ತಯಾರಾಗೋದು, ಆಹಾರ, ನಮಗೆ ಬೇಕಾದಂಥ ಆಹಾರ ತಯಾರಾಗೋದು. ಜೊತೆಗೆ ಚಾಪ್ ಮಾಡ್ತಾರೆ, ಅಂದರೆ ತರಕಾರಿಗಳು, ಹಣ್ಣುಗಳು ಎಲ್ಲ ಕಟ್ ಮಾಡೋದು ಇಲ್ಲಿ ಟೇಬಲ್ ಮೇಲೇ. ಅದು ಕೂಡ ಒಳಗಡೆ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಕಟ್ ಮಾಡೋದು. ಇಲ್ಲಿ ಹಿಂದ್ಗಡೆಗೇನು ನೀವು ನೋಡ್ತಾ ಇದ್ದೀರಲ್ಲ, ಕುತ್ಕೊಂಡು ಹೆಚ್ಚುತ್ತಾ ಇದ್ದಾರಲ್ಲ, ಅದು ಒಂದು ಸೇವೆ. ಇಲ್ಲಿ ಸೇವೆ ಮಾಡ್ಬೇಕು, 2 ಸೇವೆ ಅಂತ ಏನು ಇಲ್ಲಿ ರೂಲ್ ಬರುತ್ತೆ. ಅದರಲ್ಲಿ ಇದು ಈ ಥರ ಒಂದು ಸೇವೆ ಇದೆ ನೋಡಿ, ಇದು ಹೆಚ್ಚದೇ ಒಂದು ಸೇವೆ. ಈ ರೀತಿ ಅವರೆಲ್ಲ ಕುತ್ಕೊಂಡು ಹೆಚ್ಚುತ್ತಾ ಇದ್ದಾರಲ್ಲ, ಅದು ಅವ್ರದ್ದು ಒಂದು ಸೇವೆ. ಎಷ್ಟು ಟೈಮು, ಎಷ್ಟು ಹೆಚ್ಚೋದು ಬೇಕೋ ಅಷ್ಟೆಲ್ಲ ಹೆಚ್ಚುತ್ತಾರೆ. ಆಮೇಲೆ ಹೆಚ್ಚಿದ ಮೇಲೆ ಆ ಏರಿಯಾ ಎಲ್ಲ ಕ್ಲೀನ್ ಮಾಡೋದು. ಹೌ ಆರ್ ಯು? Good. Good. Chopping your? Chopping How garlic. is going? Good chopping. Love chopping. You love chopping? Yeah. That's it, you sitting here? Yeah. You from? Island. Island? Yeah. Ireland. Not Iceland. Island. Ireland. Doesn't snow there, but it rains a lot. Wow. Good name? I like all the birds. Patrick. 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 Yeah. Thank you. Thank you. ನೋಡಿ, ಇಲ್ಲಿ ದೊಡ್ಡ ಕಂಟೈನರ್ ಇಟ್ಟಿದ್ದಾರೆ, ನೀರು ಫಿಲ್ ಆಗಿದೆ. ಅದರೊಳಗಡೆಗೆ ಒಂದು ಬೌಲು ವಿನಿಗರ್ ಹಾಕ್ತೀವಿ ನಾವು. ವಿನಿಗರ್ ಹಾಕಿಬಿಟ್ಟು ಎಲ್ಲ ತರಕಾರಿಗಳನ್ನ ಮುಳುಗಿಸಿಡ್ತಾರೆ. ಆನಂತರ ಅದನ್ನ ರಿಂಗ್ಸ್ ಮಾಡಿಬಿಟ್ಟು, ಕೈಲಿಂದ ಹಿಂಗೆ ರಿಂಗ್ಸ್ ಮಾಡಿಬಿಟ್ಟು ಆಚೆ ತೆಗೆದು ಆಮೇಲೆ ಕಟ್ ಮಾಡೋದು ಎಲ್ಲ ತರಕಾರಿಗಳು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಕ್ರಿಮಿಕೀಟಗಳಿರ್ಬೋದು ಎಲ್ಲ ನಾಶ ಆಗುತ್ತೆ ಅಂತ ಈ ರೀತಿ ಮಾಡ್ತಾರೆ. ಎಲ್ಲದರಲ್ಲೂ ಹೈಜೀನ್ ಅಂತೀವಲ್ಲ, ಸ್ವಚ್ಛತೆ ಕಾಪಾಡೋದು ಜಾಸ್ತಿ ಇಲ್ಲಿ. ಇಲ್ಲೆಲ್ಲ ಒಂದು ಕಂಟೈನರ್ಗಳಿದೆ ನೋಡಿ. ಈ ಕಂಟೈನರಲ್ಲಿ ಸೌಟ್ಗಳೆಲ್ಲ ಇಡ್ತೀವಿ. ಅದೇ ಇನ್ನೊಂದು ಕಂಟೈನರಲ್ಲಿ ಚಾಕುಗಳು, ನೈಫು, ಪೀಲರು. ಈ ರೀತಿ ಸಪ್ರೇಟ್ ಇಟ್ಕೊತ ಹೋಗ್ತೀವಿ ನೋಡಿ. ಇಲ್ಲಿ ಎಲ್ಲ ಇದು ಎಲ್ಲ ಎಳಿಗೆ ಮಣಿ ಥರ ಕೊಬ್ಬರಿ ತುರಿಯೋದಿರುತ್ತಲ್ಲ, ಅದು ಕೊಬ್ಬರಿ ಹೆಬ್ಬೋದು ಅದೆಲ್ಲ. ಇದು ಸ್ಮ್ಯಾಶ್ ಮಾಡೋದಿದೆಯಲ್ಲ, ಅದೆಲ್ಲ ಒಂದರಲ್ಲೇ. ಆಮೇಲೆ ಇಲ್ಲಿದೆ ನೋಡಿ, ತುರಮಣಿಗಳ ಥರ ಏನಿರುತ್ತೆ ಅವೆಲ್ಲ ಒಂದು ಬೌಲಲ್ಲಿ. ಆಮೇಲೆ ಸ್ಟ್ರೈನರ್ ಅಂತೀವಲ್ಲ, ಈ ಥರ ಸ್ಟ್ರೈನರು ಅವೆಲ್ಲ ಒಂದು ಕಡೆಗೆ ಇಡ್ತಾರೆ ನೋಡಿ. ಇಲ್ಲೇ ಎಲ್ಲ ಒಂದು ಕಡೆಗಿದೆ ನೋಡಿ. ಇದರ ಸ್ಟ್ರೈನರ್ ಯಾವುದೇ ಇರ್ಬೋದು, ಅದೆಲ್ಲ ಒಂದು ಕಡೆಗೆ. ಆಮೇಲೆ ಎಲ್ಲ ತುಡಿಗಳೆಲ್ಲ ಅದನ್ನು ಒಂದು ಸೈಡೆಲ್ಲ ಇಟ್ಟಿದ್ದಾರೆ. ಇದು ಒಂದು ತಟ್ಟೆ ಇಟ್ಬಿಟ್ಟು ಒಳಗಡೆ ನೀರು ಹಾಕಿದ್ರು. ನೀರು ಹಾಕಿಬಿಟ್ಟು ಇದು ಮಧ್ಯದಲ್ಲಿ ಬಿಡ್ತೀವಿ. ಏನಿದೆ ಇದರಲ್ಲಿ ಅಂದರೆ ಜಾಗ್ರಿ ಸಿರಪ್, ಅಂದರೆ ಬೆಲ್ಲದ ನೀರು. ಬೆಲ್ಲದ ನೀರು ನಮಗೆ ಪ್ರತಿದಿನ ಬೆಳಿಗ್ಗೆ ಮಿಲಿಟ್ಸ್ ಅಂತ ಮಾಡ್ತೀವಿ, ರಾಗಿ ಅಂತ ಮಾಡ್ತೀವಿ. ಅದಕ್ಕೆ ಏನೂ ಹಾಕಲ್ಲ ಅವರು, ಸ್ವೀಟು ಹಾಕಲ್ಲ, ಸಾಲ್ಟು ಹಾಕಲ್ಲ. ಹಾಗೆ ಬೇಯಿಸ್ಬಿಟ್ಟು ಕೊಬ್ಬರಿ ಹಾಕಿಬಿಟ್ಟು, ಶೇಂಗಾ ಪುಡಿ ಹಾಕಿಬಿಟ್ಟು, ಆಮೇಲೆ ಏಲಕ್ಕಿ, ಸಿನಮನ್ ಅಂದರೆ ಚಕ್ಕೆ, ಯಾವುದಾದ್ರೂ ಇವೆಲ್ಲ ಫ್ಲೇವರಿಗೆ ಹಾಕ್ತಾರೆ ಅವರು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಿರ್ತಾರೆ, ಹಾಕೋರು ಎಲ್ಲದೂ ಹಾಕ್ತಾರೆ. ಆ ಥರ ಹಾಕಿ ಬೇಯಿಸಿಡ್ತಾರೆ ಅಷ್ಟೇ. ಬೇಕಾದವರು ಈ ಜಾಗ್ರಿ ಸಿರಪ್ಪನ್ನು ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿಂತಾರೆ. ಆ ರೀತಿ ಕೆಲವರು ಹಂಗೆ ತಿಂತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಜಾರಲ್ಲಿ 2 ಜಾರಲ್ಲಿ ಉಪ್ಪಿನಕಾಯಿ ಇದೆ. ಇದು ಇಲ್ಲಿ ಮಾಡಲ್ಲ, ಇಲ್ಲಿ ಏನಿದ್ರು ಆಚೆ ಕಡೆಯಿಂದ ಬರುತ್ತೆ. ಯಾಕೆ ಅಂತಂದ್ರೆ ಈ ಕಲ್ಲು ತುಂಬಾ 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 ಖಾರ ಇರುತ್ತೆ. ಇದು ಕೆಲವರಿಗೆ ಇಲ್ಲಿ ಮಾಡೋ ಅಡುಗೆಗಳು ಸಪ್ಪೆ ಅನ್ಸುತ್ತೆ. ಯಾಕಂದ್ರೆ ಇವು ಮೆಣಸಿಕಾಯ ಯೂಸ್ ಮಾಡಲ್ಲ, ಹಸಿಮೆಣಸಿಕಾಯಿ ಇಲ್ಲ, ಕೆಂಪು ಮೆಣಸಿಕಾಯಿ ಇಲ್ಲ. ಖಾರ ಇಲ್ದೇನೆ ಮಾಡೋ ಅಂತ ಪದಾರ್ಥ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಅದರಿಂದ ಬರುವಂತ ಹಸಿ ಶುಂಠಿಯಿಂದ ಬರುವಂತ ಖಾರನೇ ಇದು ನಮಗೆ ಸಮನಾಗಿ ಬರುತ್ತೆ ಸಾಕು ಅಂತ ಅದನ್ನೇ ತಿಂತಾರ ಅವರು. ಕೆಲವೊಬ್ರಿಗೆ ಸರಿ ಹೋಗಿಲ್ಲ ಅಂದ್ರೆ ಈ ಉಪ್ಪಿನಕಾಯಿನ ಊಟದಲ್ಲಿ ಸರ್ವ್ ಮಾಡ್ತಾರೆ. ಕೇಳ್ಬಿಟ್ಟು ಯಾರಿಗೆ ಬೇಕೋ ಅವ್ರಿಗೆ ಅಷ್ಟೇ ಸರ್ವ್ ಮಾಡೋದು ನಾವು. ಎಲ್ರಿಗೂ ಕಂಪಲ್ಸರಿ ಏನ್ ಮಾಡಲ್ಲ, ಅವರಿಗೆ ಸರ್ವ್ ಮಾಡಿಬಿಟ್ಟು ಊಟ ಮಾಡೋದು. ಈ ರೀತಿ ಉಪ್ಪಿನಕಾಯಿ ಕೂಡ ಹೊರಗಿಂದ ತರಿಸ್ತಾರೆ ಅಷ್ಟೇ. ಇಲ್ಲಿ ಬಂದಿದ್ದೀನಿ ನಾನೀಗ ಒಲೆ ಹತ್ರ. ಇದು ಒಲೆ ಯಾವ ರೀತಿ ಇದೆ ನೋಡಿ, ಡಿಸೈನ್ ಯಾವ ರೀತಿ ಬರುತ್ತೆ, ಚೌಕ ಆಕಾರದಲ್ಲಿ ಬರ್ತಾ ಇದೆ. ಕೆಳಗಡೆ ಹೋಲಿದೆ, ಸೈಡಿಗೆ ಹೋಲಿದೆ ಅಲ್ವಾ. ಈ ರೀತಿ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಲೋಹದಿಂದ ಮಾಡಿದ್ದಾರೆ, ಇದೆಲ್ಲ ವುಡ್ಡಿಂದ ಮಾಡಿದ್ದಾರೆ. ಇದು ಯಾವ ರೀತಿ ಅಂದರೆ ಇದಕ್ಕೆ ಒಂದು ಹೆಸರು ಕೂಡ ಕೊಟ್ಟಿದ್ದಾರೆ, ರಾಕೆಟ್ ಸ್ಟವ್ ಅಂತಾರೆ ಇದಕ್ಕೆ.
ರಾಕೆಟ್ ಸ್ಟವ್ ಅಂತಾರೆ. ಈ ಸ್ಟವ್ ಹೇಗೆ ಉರಿಯುತ್ತೆ ಅಂದರೆ ಸ್ವಲ್ಪವೇ ಕಟ್ಟಿಗೆ ಸಾಕು, ಭಾಳ ಕಟ್ಟಿಗೆನೇ ತೊಗೊಳಲ್ಲ ಇದು, ಸ್ವಲ್ಪನೇ ಕಟ್ಟಿಗೆ ಸಾಕು, ಹೊಗೆನೂ ಜಾಸ್ತಿ ಬರೋದಿಲ್ಲ. ಅಷ್ಟು ನೀಟಾಗಿ ನಮಗೆ ಇಲ್ಲಿ ಉರಿ ಸಿಗುತ್ತೆ ನಮಗೆ. ಈ ರೀತಿ ದೊಡ್ಡ ದೊಡ್ಡ ಅಡುಗೆಗಳನ್ನು ಕೂಡ ಸಾವಿರಾರು ಜನ ಫೆಸ್ಟಿವಲ್ ನಡೀತಾ ಇರುತ್ತೆ, ಅದನ್ನು ಕೂಡ ಇದೇ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ನೂರಾರು ಜನ ಇದ್ದಾರೆ ಈಗ, ಅವರಿಗೂ ಕೂಡ ಇದೇ ಒಂದು ಒಲೆಯಲ್ಲಿ ಅಡುಗೆ ಮಾಡೋದು. ಈ ರೀತಿ ಉರಿತಾ ಇದೆ. ಫೈರ್ವುಡ್ಡಿಂದಲೇ ಎಲ್ಲದನ್ನು ನಾವು ಅಡುಗೆ ಮಾಡೋದು. ಒಲೆ ಕೂಡ ಇದೇ ರೀತಿ ಇದಾವೆ ನೋಡಿ, ತುಂಬ ಒಲೆಗಳಿದಾವೆ ಈ ರೀತಿ ಇದೆ. ಒಂದು ಇದು ದೊಡ್ಡದಾದಂಥ ಹಂಚು ಇಲ್ಲಿ ಇದೆಯಲ್ಲ, ಇಲ್ಲಿ ಪ್ಯಾನ್ ಕೇಕ್ ಅಂತ ಮಾಡ್ತೀವಿ, ಪರೋಟ ಅಂತ ಮಾಡ್ತೀವಿ, ಎಲ್ಲ ಮಾಡೋದು ಇದರಿಂದಲೇ ಮಾಡೋದು. 2 ಒಲೆಗಳಿದಾವೆ, 2ರಲ್ಲಿ ಜಾಯಿಂಟ್ ಇದೆ. 2 ಹಚ್ಚಿಬಿಟ್ರೆ ಈ ಫುಲ್ ಉದ್ದ ಹಂಚಿಗೆ ಸರಿ ಹೋಗುತ್ತೆ. ಅದು ಕೂಡ ಇಲ್ಲೇ ತಯಾರು ಮಾಡ್ತಾರೆ. ಎಣ್ಣೆ ಹೇಗಾಗ್ತಾರೆ ಅಂದರೆ ಹಂಚಿಗಷ್ಟೇ ಸವರೋದು, ಮೇಲೆ ಹಾಕಲ್ಲ, ಏನಿಲ್ಲ, ಹಂಚಿಗಷ್ಟೇ ಸವರ್ಬಿಟ್ಟು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಆನಂತರ ದೋಸೆ ಹಾಕೋದು. ಈ ರೀತಿ ಮಾಡ್ತಾರೆ. ಇದೆಲ್ಲ ಒಲೆಗಳು ಈ ರೀತಿ ಡಿಫ್ರೆಂಟ್ ರೀತಿಯ ಒಲೆಗಳಿದ್ದಾವೆ. ಇದೆ ಕಿಚನ್ ಒಳಗಡೆ, ಇಲ್ಲೇ ಅಡುಗೆ ತಯಾರು ಮಾಡೋದು. ಇದು ತರಕಾರಿ ಹೆಚ್ಚಿದ್ದಂಥ ಸಿಪ್ಪೆ ಓನ್ಲಿ, ಬೇರೆ ಬೇರೆ ಮಾಡ್ತಾರೆ ಇಲ್ಲಿ. ಬೆಳ್ಳುಳ್ಳಿದು ಬೇರೆ, ಈರುಳ್ಳಿದು ಬೇರೆ, ಆ ಥರ. ಅದು ಕಾಂಪೋಸ್ಟಿಗೆ ಹೋಗುತ್ತೆ, ಇದು ಕವಿಗೆ ಹೋಗುತ್ತೆ. ಇಲ್ಲಿ ನೋಡಿ ಕಂಟೈನರ್, 2 ಕಂಟೈನರ್ ಇದೆಯಲ್ವಾ, ಕವು ಚಿತ್ರ ಇದೆಯಲ್ಲ, ಕವಿಗೆ ಹೋಗೋದು, ಅದು ಕಾಂಪೋಸ್ಟಿಗೆ ಹೋಗುತ್ತೆ. ಇದೆಲ್ಲ ನಾವು ಇದರಲ್ಲೇ ಹಾಕೋದು. ನಾವು ಇದರಲ್ಲೇ ಹಾಕ್ಬಿಟ್ಟು ಇದು ಪ್ಲೇಟ್ ವಾಶ್ ಮಾಡೋದು. ಇಲ್ಲಿ ಸಾಧನ ಫಾರೆಸ್ಟಲ್ಲಿ ಡಿಫ್ರೆಂಟ್ ಆಗಿದೆ, ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಈ ರೀತಿ ನೋಡಿ, ಇಲ್ಲಿ 3 ಕಂಟೈನರ್ ಇದೆ, 1 2 3. ಇದು ಒಂದು ದೊಡ್ಡದಿದೆ ಅಲ್ವಾ. ಅದರ ಫಸ್ಟಿಗೆ ಏನು ಮಾಡ್ತೀವಿ ನಾವು ಅಂದರೆ ಇದರಲ್ಲೇ ಅದ್ದುಬಿಟ್ಟು ಪ್ಲೇಟನ್ನು ಮೇಲೆ ತೆಗಿಬೇಕು. ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಇದಿರುತ್ತಲ್ಲ, ಆ್ಯಶ್ ಅಂತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೂದಿ ಅಂತೀವಿ ನಾವು. ಬೂದಿ ಅಂತ ಏನಂತೀವೋ ಅದು. ಇಲ್ಲಿ ನಾರಿಂದ ಅದು ಕೂಡ ವೇಸ್ಟ್ ಮಾಡಲ್ಲ, ಅದ್ರ ಗುಂಜನ್ನು ಎಲ್ಲಿಡ್ತಾರೆ, ಅದನ್ನು ಈ ರೀತಿ ಎಲ್ಲ ಕಡೆಗೂ ಹಚ್ತೀವಿ ನಾವು. ಹಚ್ಚಿಬಿಟ್ಟು ಅದನ್ನು ಇದರಲ್ಲೇ ಈ ಥರ ಅದ್ದಿ ತೆಗಿತೀವಿ 2 ಸರಿ. ಅದ್ದಿ ತೆಗೆದಾಗ ನೋಡಿ ಬೂದಿ ಎಲ್ಲ ಅದರಲ್ಲೇ ಉಳ್ಕೊಂಬಿಡುತ್ತೆ. ಆನಂತರ ಸೆಕೆಂಡ್ ಬಕೆಟಲ್ಲಿ ಅದ್ದಿ ತೆಗೆಯೋದು, ಆನಂತರ ಲಾಸ್ಟ್ ಒಂದು ಬಕೆಟಲ್ಲಿ ಅದ್ದಿ ತೆಗಿತೀವಿ. ಆನಂತರ ಇದೆಲ್ಲ ಇಲ್ಲಿ ದೊಡ್ಡದೊಂದು ಕಂಟೈನರ್ ಇರುತ್ತೆ, ಇಲ್ಲಿ ನೀರಿದೆ ನೋಡಿ, ಇದರೊಳಗಡೆಗೆ ಇದರಲ್ಲಿ ನೀರಿದೆಯಲ್ಲ, ಆ ನೀರಲ್ಲಿ ನಾವು ವಿನಿಗರ್ ಮಿಕ್ಸ್ ಮಾಡ್ತೀವಿ. ಇಲ್ಲಿ ಕೂಡ ವಿನಿಗರ್ ಮಿಕ್ಸ್ ಮಾಡ್ತೀವಿ. ತರಕಾರಿ ತೊಳೆಯ ಹತ್ರನೂ ವಿನಿಗರು, ತೊಳೆದಂಥ ತಟ್ಟೆಗಳನ್ನು ಇಡಲಿಕ್ಕೂ ವಿನಿಗರ್ ಹಾಕಿರ್ತಾರೆ. ನಮ್ಮ ನೀರಿನ ಜೊತೆಗೆ ವಿನಿಗರ್ ಮಿಕ್ಸ್ ಮಾಡಿ ಇದರಲ್ಲಿ ಮುಳುಗಿಸ್ಬಿಟ್ಟು ನಾವು 1 ಅವರ್ ಹಿಂಗೆ ಬಿಡ್ತೀವಿ. ನಂತರ ತೆಗೆದುಬಿಟ್ಟು ಆಚೆ ಇಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ತಟ್ಟೆಯಲ್ಲಿ ಉಳಿದಿದ್ದಂಥ ಕ್ರಿಮಿಕೀಟಗಳೆಲ್ಲ ಇದಾಗುತ್ತೆ. ಈ ರೀತಿ ನೀರಿನ ಉಳಿತಾಯ ನಿಜವಾದಂಥ ಒಂದು ಮುಖ್ಯವಾದ ಉದ್ದೇಶ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ನೀರಿನ ಹಾಹಾಕಾರ ಇದ್ದಿದೆ ಎಲ್ಲ ಕಡೆಗೂ ನ್ಯೂಸಲ್ಲೂ ಕೂಡ ಬಂದಿದೆ. ಅದನ್ನು ಉಳಿತಾಯ ಮಾಡೋ ಬಗೆ ಯಾವ ರೀತಿ, ನೀರಿನ ಸಂಗ್ರಹಣೆ ಮಾಡೋ ಯಾವ ರೀತಿ, ಅದನ್ನೇ ಮೇನ್ ಉದ್ದೇಶ ಇದೆ ಇಲ್ಲಿ. ಇದು ನೀರು ಕಡಿಮೆ ರೀತಿಯ ಉಪಯೋಗದಿಂದ ಪಾತ್ರೆಗಳನ್ನು 50 ಜನ ಬರಲಿ ಇಷ್ಟರಲ್ಲೇ ವಾಶ್ ಮಾಡಿ ಇಡ್ಬೋದು ನಾವು, ಅಷ್ಟು ನೀಟಾಗಿ ವಾಶ್ ಆಗುತ್ತೆ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಕ್ ಕೊಡಿ. ಹೀಗೆ ನೋಡ್ತಾ ಇರಿ.